ಒಬ್ಬ MLA ಇಷ್ಟು ವರ್ಷ ರಾಜಕೀಯ ಮಾಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಒಂದು ಕಮರ್ಷಿಯಲ್ಲು, ಒಂದು ಬಾಡಿಗೆ, ಒಂದು ಪೆಟ್ರೋಲ್ ಬಂಕ್, ಒಂದು ಹೋಟೆಲ್ ಯಾವ್ದಾದ್ರು ಇದ್ದರೆ ಒಂದೇ ಒಂದು ನಂದು ಅಥವಾ ನಮ್ಮ ಕುಟುಂಬದ್ದು, ನಮ್ದೇ ಬೇಡ, ನಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಇದ್ದರೆ ಅವ್ರಿಗೆ ಖಂಡಿತ ಬರ್ಕೊಟ್ಬಿಡ್ತೀನಿ ಫ್ರೀಯಾಗಿ ಆ ಗಳಿಗೆನಲ್ಲಿ. ಆ ರೈತರು, ಒಬ್ಬ ರೈತ ಗೌಡ್ರಿಗೆ 10,000 ರೂಪಾಯಿ ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ, ಏನಾರು ಒಂದು ಹೇಳ್ಬಿಡ್ಲಿ. ಇವತ್ತು ನಮ್ಮ ರೈತರು ಬದುಕವ್ರೆ, ಇನ್ನೂ ಎಲ್ಲ ರೈತರು ಬದುಕವ್ರೆ. ಸಾಧ್ಯವೇ ಇಲ್ಲ. ರಾಜಕಾರಣಿ ಹಿಂಗೆ ಬದುಕಲಿಕ್ಕೆ, ನನ್ನಂತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಈಗ ಮಾಡೋ ಅಧಿಕಾರಿಗಳಲ್ವಾ MLAಗಳು ಮಾಡಿದಾರಾ? ಅಲ್ಲಪ್ಪ ಇವ ಅಲ್ಲ ಅಲ್ಲ ಮಾಡಿರೋರು ಅಧಿಕಾರಿಗಳು ತಾನೆ. ಇಷ್ಟೆಲ್ಲ ಮಾಡಿರೋರು ಯಾರು ರೀ? MLA ಮಾಡೋಕ್ಕದ್ದ? ಅಲ್ಲೋಗಿ ಕೂತಿರ್ತಾನೆ ಅಷ್ಟೇ. ಇಲ್ಲ ಸರ್ವಾನ್ ಮತ್ತೆ ಇಲ್ಲಿಗೆಲ್ಲ ಪಾಸ್ ಮಾಡಿದೀವಾ ಯಾವ್ದಾರು? ಅವನ ಅಧಿಕಾರಿ ಜವಾಬ್ದಾರಿ, ಇಂಪಾರ್ಟೆಂಟ್ ಅಧಿಕಾರಿ. ಈಗ ಇದೆ ವಾಲ್ಮೀಕಿ ನಿಗಮದ್ದು, ಈಗ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು, ಅವರೇ ಹಣಕಾಸು ಸಚಿವರು ಅಲ್ಲನಪ್ಪ? ಅವರ ಅಡಿಯಲ್ಲಿ ಆಗಿದೆಯಲ್ಲ ಈಗ. ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆ ಅನುಮತಿ ಪಡೆದೆ 187 ಕೋಟಿನ ದುರುಪಯೋಗ ಪಡಿಸೋಕ್ಕಾಯ್ತದ? 94 ಕೋಟಿನ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ, ಅನುಮತಿ ಪಡಿಬೇಕಲ್ವೇನ್ರಿ? ಇದಕ್ಕೆ ಯಾರು ಜವಾಬ್ದಾರ? ಮತ್ತೆ ಯಾರು ಜವಾಬ್ದಾರಿ ಹೇಳ್ರಿ? ಮತ್ತೆ ಇಲ್ಲಿ MLA ಜವಾಬ್ದಾರಿ, ಇಲ್ಲಾರ ಜವಾಬ್ದಾರಿ ಆಗಬೇಕು. ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದು ಹಣ ಹೊರಬೇಕಾಗ್ತದೆ. ಅಥವಾ ಯಾರ್ಯಾರಿಗೆ ಹೋಗಿದೆ ಹಣ? ಯಾರ್ಯಾರಿಗೆ ಹೋಗಿದೆ ಈ ಹಣ? ಯಾರ್ಯಾರಿಗೆ ಹೋಗಿದೆ? ಯಾರ್ಯಾರು ಕೈ ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ED ಅವ್ರು ಮಾಡ್ತಿದ್ದಾರೆ. ಈಗ CBIಗೂ ಹೋಗಿದೆ. ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಯಾರ್ಯಾರಿದ್ದಾರೆ? ಉಪಮುಖ್ಯಮಂತ್ರಿಗೆ ಹೋಗಿದ್ರೆ ಅವರು ರಾಜೀನಾಮೆ ಕೊಡಬೇಕು. ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದಲ್ಲಿ ಹೋಗಿ ಅಕೌಂಟ್ಗಳನ್ನ ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಅನುಮತಿ ಪಡೆದೇನೆ ಮಾಡಬೇಕು ಇದೆಲ್ಲವೂ ಕೂಡ. ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ಇವತ್ತೇನು ED ಫೋರ್ಸ್ ಇವತ್ತೇನು ಮಾಡ್ತಿದ್ದಾರೆ ಎಫೆಕ್ಟಿವ್ ಆಗಿ, ಇವತ್ತು ನಮಗೆ ಅದನ್ನು ನೋಡಿ ಏನೋ ಆಗುತ್ತೆ ಅಂತಿದೆ ಅಲ್ರಿ. ಈಗ ನಿಮಗೆ ನಾನು ಇರ್ತಾ ಇರೋದು ರಾಮಕೃಷ್ಣ ಹೆಗಡೆ ಅವರು ಏನು ಭಾರಿ ದೊಡ್ಡ ಹಗರಣ, ಟೆಲಿಫೋನ್ ಕದ್ದಾಲಿಕೆ ಹಗರಣ, ರೇವ್ಜಿತ್ತು ಹಗರಣ, ರಾಜೀನಾಮೆ ಕೊಟ್ಟರು 2 ಬಾರಿ. ಬಂಗಾರಪ್ಪನ ಕಂಪ್ಯೂಟರ್ ಹಗರಣ ರಾಜೀನಾಮೆ ಕೊಟ್ಟರು. ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರತಕ್ಕಂಥವ್ರು, ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಪ್ಪ.